ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್‌ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಎಲ್ಲ ಮಕ್ಕಳಿಗೆ ಸ್ವಾಗತ ಅಂತ ಹೇಳ್ತಾ, ಇದೀಗ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಒಂದು ಪರೀಕ್ಷೆಯ ಮುಂದೂಡಿಕೆಗೆ ಸಂಬಂಧಪಟ್ಟಂತೆ ಒಂದು ಸಾಮಾಜಿಕ ಜಾಲತಾಣಗಳು, ಸೋಷಿಯಲ್ ಮೀಡಿಯಾಲಾಗಿರ್ಬೋದು, ನ್ಯೂಸ್ ಚಾನಲ್‌ಗಳು ಕೂಡ ವರದಿಗಳಾಗ್ತಿರೋದಾಗಿರುತ್ತೆ. ಕೆಲವೊಂದು ಮಕ್ಕಳು ಖುಷಿ ಆದ್ರೆ, ಇನ್ನು ಕೆಲವೊಂದು ಮಕ್ಕಳಿಗೆ ಇದು ನಿಜಾನಾ ಸುಳ್ಳ ಅಂತ ಒಂದು ಡೌಟ್ಸ್ ಕೂಡ ಇರುವಂತದ್ದಾಗಿರುತ್ತೆ. ಅಧಿಕೃತ ಒಂದು ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಒಂದು ವೆಬ್‌ಸೈಟ್‌ನ ಆಧಾರದ ಮೇಲೆ ಇಲಾಖೆ ಕಡೆಯಿಂದ ಬಂದಿರತಕ್ಕಂಥ ಆದೇಶದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚಿಕೊಂತ ಇರುವಂತದ್ದಾಗಿರುತ್ತೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಮುಂದೂಡಿಕೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿಗಳನ್ನ ಕ್ವಿಕ್ ಆಗಿ ವೇಗವಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಮಾಹಿತಿಗಳನ್ನ ಕೊಡ್ತಾ ಇರ್ತೀವಿ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಖರ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಅಂತ ಹೇಳ್ತಾ, ಹಾಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕನ್ನಡದ ಆಫಿಷಿಯಲ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀವಿ. ಕನ್ನಡದ ಆಫಿಷಿಯಲ್ ವೆಬ್ಸೈಟ್ ಆಗಿರ್ಬೋದು, ಟೆಲಿಗ್ರಾಮ್, ಈ ತರ ಒಂದು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಎಲ್ಲ ತರ ಮಾಹಿತಿಗಳು ನಿಮಗೆ ಸಿಗ್ತಿರುತ್ತೆ. ಅವುಗಳ ಮುಖಾಂತರ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಕನ್ನಡದ ಆಫಿಷಿಯಲ್ ವೆಬ್ಸೈಟ್ ಅಲ್ಲಿ ಆರ್ಟಿಕಲ್ ಮುಖಾಂತರ ಹೆಚ್ಚುವರಿ ಮಾಹಿತಿಗಳನ್ನ ವೀಕ್ಷಣೆ ಮಾಡಬಹುದು. ಮತ್ತೆ ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು, ಸ್ಕೋರಿಂಗ್ ಪ್ಯಾಕೇಜ್ ಸಂಬಂಧಪಟ್ಟಂತೆ ಈ ತರ ಮಾಹಿತಿಗಳಲ್ಲಿ ಸಿಗ್ತಿರುತ್ತೆ, ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ, ಸೊ ಒಂದೊಂದಾಗಿ ಮಾಹಿತಿನ ತಿಳ್ಕೊಂಡು ಬಂದ್ಬಿಡೋಣ. ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಮಾರ್ಚ್ ತಿಂಗಳ 18ನೇ ತಾರೀಕು 2026ರಿಂದ ಒಂದು ಏಪ್ರಿಲ್ ತಿಂಗಳ 2ನೇ ತಾರೀಕು 2026 ತನಕ ವಾರ್ಷಿಕ ಪರೀಕ್ಷೆ 2026ರಲ್ಲಿ ನಿಗದಿಯಾಗಿತ್ತು ಅಂತ ಹೇಳ್ಬೋದು. ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಪರೀಕ್ಷೆಗಳು ಮುಕ್ತಾಯದ ಹಂತಕ್ಕೆ ತಲುಪ್ತಾ ಇರುವಂತದ್ದಾಗಿರುತ್ತೆ. ಸೊ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಆಗಿರುವಂತದ್ದು ಏನಂದ್ರೆ, ಅರ್ಧಕ್ಕರ್ಧ ಪರೀಕ್ಷೆಗಳು ಮುಕ್ತಾಯ ಆಗಿದ್ದು. ಸೊ ಈ ಒಂದು ತೃತೀಯ ಭಾಷೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಪರೀಕ್ಷೆ ಏನಿತ್ತಲ್ಲ, ಆ ಒಂದು ಪರೀಕ್ಷಾ ದಿನಾಂಕವನ್ನ ಮುಂದೂಡಿಕೆ ಮಾಡಿ ಇದೀಗ ಒಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಒಂದು ಅಧಿಕೃತ ಆದೇಶ ಪ್ರಕಟ ಆಗಿದೆ. ಒಂದು ಪ್ರಕಟಣೆ ಮತ್ತು ಸುತ್ತೋಲೆಯನ್ನು ಕೂಡ ಹೊರಡಿಸುತ್ತಾರೆ ಅಂತ ಹೇಳ್ಬೋದಾಗಿರುವಂತದ್ದು. ಆ ಪ್ರಕಾರದಲ್ಲಿ ಈ ಒಂದು ಮಾಹಿತಿ ಏನಿದೆಯಲ್ಲ, ಸೊ ಅಧಿಕೃತವಾಗಿ ಇಲಾಖೆ ಕಡೆಯಿಂದ ಬಂದಿರತಕ್ಕಂಥ ಮಾಹಿತಿನೇ ಆಗಿರುತ್ತೆ. ಸೊ ಇದು ನಿಜಾನ ಸುಳ್ಳ ಹಾಗೆ ಹೀಗೆ ಅಂತಕ್ಕಂಥ ಒಂದು ಮಕ್ಕಳಲ್ಲಿ ಏನು ಗೊಂದಲ ಇತ್ತಲ್ಲ, ಕ್ಲಾರಿಫಿಕೇಶನ್ ಅಂತ ಸಿಕ್ಕಿದೆ. ಮತ್ತೆ ಅಧಿಕೃತ ಒಂದು ಪ್ರಕಟಣೆ ಅಥವಾ ಸುತ್ತೋಲೆಯನ್ನು ಕೂಡ ಸ್ಕ್ರೀನ್ ಮುಖಾಂತರ ನೋಡ್ತಾ ಇರ್ತೀರಾ. ಅಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ, ಮಾರ್ಚ್ ತಿಂಗಳ 30ನೇ ತಾರೀಕು 2020 ಏನೋ ಒಂದು 6ನೇ ತಾರೀಕಿನಂದು ಒಂದು ಪರೀಕ್ಷೆ ನಿತ್ತಲ್ಲ ವಿದ್ಯಾರ್ಥಿಗಳಿಗೆ. ಸೊ ಈ ಒಂದು ಕಾರಣ ಏನಂತಂದ್ರೆ, ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಮುಂದೂಡಿಕೆ ಆಗಿರ್ತಕ್ಕಂಥದ್ದು ಯಾವ ದಿನ, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಹೇಳುವಂತಾರೆ ಯಾವ ಒಂದು ಪರೀಕ್ಷೆಗಳು ಅಂತ ಹೇಳಿ ತಿಳಿಸ್ತೀನಿ ವಿದ್ಯಾರ್ಥಿಗಳಿಗೆ. ಸೊ ಒಂದು ಪರೀಕ್ಷೆ ಅಂತಕ್ಕಂಥದ್ದು ಮಾರ್ಚ್ ತಿಂಗಳ 30, 2026ರಂದು ತೃತೀಯ ಭಾಷೆ ಹಿಂದಿ ವಿಷಯದ ಒಂದು ಪರೀಕ್ಷೆಗಳಿತ್ತು. ಕೆಲವೊಂದು ತೃತೀಯ ಭಾಷೆ ಒಂದು ಪರೀಕ್ಷೆಗಳು ನಡೀತಿದ್ವಲ್ಲ, ಆ ಒಂದು ನಿಗದಿಯಾದಂತಹ ಒಂದು ಪರೀಕ್ಷೆಯನ್ನ ಒಂದು ಮಾರ್ಚ್ ತಿಂಗಳ 31ನೇ ತಾರೀಕು 2026ಕ್ಕೆ ಮುಂದೂಡಿಕೆನ ಮಾಡುವಂತದ್ದಾಗಿರುತ್ತೆ. ಮಾರ್ಚ್ 31ನೇ ತಾರೀಕಿನಂದು ಮಹಾವೀರ ಜಯಂತಿ ಇತ್ತಲ್ಲ, ಕರ್ನಾಟಕ ಸರ್ಕಾರ ಒಂದು ಮಾರ್ಪಾಡು ಮಾಡುವಂತದ್ದಾಗಿರುತ್ತೆ ಸರ್ಕಾರಿ ರಜೆಗಳಲ್ಲಿ. ಅದನ್ನ ಮಾರ್ಚ್ 30ನೇ ತಾರೀಕು 2026 ಒಂದು ಸರ್ಕಾರಿ ರಜೆ ಘೋಷಣೆ ಆಗಿರೋದ್ರಿಂದ ಕರ್ನಾಟಕ ರಾಜ್ಯದಲ್ಲಿ, ಸೊ ಒಂದು ಮಾರ್ಚ್ 30ನೇ ತಾರೀಕು ಇದ್ದಂತ ಒಂದು ಪರೀಕ್ಷೆಯನ್ನ ಮಾರ್ಚ್ 31ನೇ ತಾರೀಕಿಗೆ ಮುಂದೂಡಿಕೆನ ಮಾಡಿದ್ದಾರೆ. ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಮಾರ್ಚ್ 30ನೇ ತಾರೀಕು ಇದ್ದಂತ ಎಕ್ಸಾಮ್ ಮಾರ್ಚ್ 31ನೇ ತಾರೀಕಿಗೆ ಮುಂದೂಡಿಕೆ ಆಗಿದೆ. ಕಾರಣ ಏನಂದ್ರೆ ಮಹಾವೀರ ಜಯಂತಿ ಅಂತ. ಕೆಲವರಿಗೆ ಡೌಟ್ ಆಗ್ಬೋದು, ಈಗ 31ನೇ ತಾರೀಕಲ್ಲ ಮಹಾವೀರ ಜಯಂತಿ ಇದ್ದಿದ್ದು, ಯಾಕೆ ಏನು ಎತ್ತ ಅಂದ್ಬಿಟ್ಟು. ಸೊ ಸರ್ಕಾರಿ ರಜೆನ ಚೇಂಜಸ್ ಮಾಡಿರುವಂತದ್ದಾಗಿರುತ್ತೆ. ಆ ಕಾರಣದ ಈ ತರ ಆಗಿದಾವೆ. ಸೊ ಅದ್ರ ಬಗ್ಗೆ ನಾವು ಇಂಡೆಪ್ತ್ ಈಗ ಹೋಗೋದು ಬೇಡ. ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ಇಲಾಖೆ ಕೊಟ್ಟಿರೋ ಸ್ಪಷ್ಟನೆ ಏನಂತಂದ್ರೆ, ಮಾರ್ಚ್ 30ನೇ ತಾರೀಕು ಇದ್ದಂತ ಎಕ್ಸಾಮ್ ನ 31ನೇ ತಾರೀಕಿಗೆ ಸೇಮ್ ಅದೇ ಸಮಯ ಏನಿತ್ತಲ್ಲ, ಸೇಮ್ ಅದೇ ಟೈಮಿಂಗ್ಸ್ ಅಲ್ಲೆಲ್ಲ ನಡೆಸ್ತಾರೆ ಅಂತೆಲ್ಲ ಮಾಹಿತಿಗಳನ್ನ ಕೊಟ್ಟಿರುವಂತದ್ದಾಗಿರುತ್ತೆ. ಈ ತರ ಒಂದು ಅಧಿಕಾರಿಗಳಿಗೆಲ್ಲ ಸೂಚನೆಗಳನ್ನೆಲ್ಲ ಕೊಟ್ಟಿದ್ದಾರೆ, ಅವ್ರು ನೋಡ್ಕೊಂತಾರೆ ಒಂದು ಅಧಿಸೂಚನೆಯಲ್ಲಿ. ಬಟ್ ಎಲ್ಲ ಒಂದು ಪೋಷಕರು ವಿದ್ಯಾರ್ಥಿಗಳಿಗೆ ತಿಳಿಸ್ತಿರೋದಂದ್ರೆ, ಮಾರ್ಚ್ 30ನೇ ತಾರೀಕಿದಂತ ಎಕ್ಸಾಮ್ ನ 31ನೇ ತಾರೀಕಿಗೆ ತೃತೀಯ ಭಾಷೆಯ ಪರೀಕ್ಷೆನ ಮುಂದೂಡಿಕೆ ಮಾಡಿದ್ದಾರೆ. ಮತ್ತೆ ಅಲ್ಲಿ ಮೆನ್ಷನ್ ಕೂಡ ಮಾಡಿದ್ದಾರೆ, ಇತರೆ ಬೇರೆ ಬೇರೆ ಸಬ್ಜೆಕ್ಟ್ಸ್ ಏನಿತ್ತಲ್ಲ ವಿದ್ಯಾರ್ಥಿಗಳಿಗೆ, ಅದರಲ್ಲಿ ಏನಾದ್ರು ಚೇಂಜಸ್ ಆಗುತ್ತೆ ಹಾಗೆ ಅಂತ ಹೇಳಿದ್ರೆ, ಯಾವುದೇ ರೀತಿ ಚೇಂಜಸ್ ಇರುವುದಿಲ್ಲ. ಯಥಾವತ್ತಾಗಿ ವೇಳಾಪಟ್ಟಿನ ಒಂದು ಫಾಲೋ ಮಾಡ್ತೀವಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಆ ಪ್ರಕಾರದಲ್ಲಿ ಮಾರ್ಚ್ 31ನೇ ತಾರೀಕಿನಂದು ರಜೆ ಇತ್ತು. ಸೊ ಆ ರಜೆನ ಇದ್ದಂತ ಒಂದು ದಿನದಂದು ಪರೀಕ್ಷೆಯನ್ನು ಮಾಡ್ತಿದ್ದಾರೆ. ಸೊ ಆ ರಜೆಯನ್ನ 30ನೇ ತಾರೀಕು ಕೊಟ್ಟಿದ್ದಾರೆ. ನಂತರದ ದಿನಗಳು ಯಾವ ಒಂದು ಡೇಟ್ಸ್ ಅಲ್ಲಿ ಪರೀಕ್ಷೆಗಳಿದ್ವಲ್ಲ, ಒಂದು ಎಕ್ಸಾಂಪಲ್ ಇವಾಗ ಒಂದು NSQ ವಿದ್ಯಾರ್ಥಿಗಳಿಗಾಗಿರ್ಬೋದು, ನಂತರ ಒಂದು ಸಮಾಜ ವಿಜ್ಞಾನ ವಿದ್ಯಾರ್ಥಿಗಳಿಗಾಗಿರ್ಬೋದು, ಆ ದಿನಾಂಕಗಳಲ್ಲಿ ಆ ಪರೀಕ್ಷೆಗಳು ನಿಗದಿಯಾಗಿದ್ವಲ್ಲ, ಆ ದಿನಾಂಕಗಳಲ್ಲಿ ನಿಗದಿಯಾದಂತಹ ದಿನದಂದು ಸಮಯದಂದೇ ಮಾಡ್ತೀವಿ ಅಂತ ಮಾಹಿತಿನ ಸ್ಪಷ್ಟನೆ ಕೊಟ್ಟಿರೋದಾಗಿರುತ್ತೆ. ಐ ಹೋಪ್ ನಿಮಗೆ ವಿಡಿಯೋ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮುಖಾಂತರ ಸೂಚನೆ ಕೊಡಬಹುದು. ಮತ್ತೆ ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದೇ ವಿಡಿಯೋ ಶೇರ್ ಮಾಡಿ. ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಲಿಂಕ್ ಇರುತ್ತೆ, ಅದನ್ನು ಕೂಡ ವೀಕ್ಷಣೆ ಮಾಡಬಹುದು. ನಿಮ್ಮೆಲ್ಲ ಸ್ನೇಹಿತರಿಗೆ ಮಾಹಿತಿನ ಶೇರ್ ಮಾಡಿ. ನೀವು ನೋಡುವಂತದ್ದು ಕನ್ನಡದ ಯೂಟ್ಯೂಬ್ ಚಾನಲ್.